ವಾರದ ವಿಶೇಷ ವಾರ್ತೆಗಳು. ಓದುತ್ತಿರುವವರು BV ಚಿದಾನಂದ ಮೂರ್ತಿ. ಮುಖ್ಯಾಂಶಗಳು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನಾ ಸಂಸ್ಥೆಯ ಕಾರ್ಯಕ್ರಮಗಳು ಶ್ಲಾಘನೀಯ. ಶಾಸಕ ಟಿ. ರಘುಮೂರ್ತಿ. ಶಿಮೂಲ್ ಸಂಸ್ಥೆಯ ಉತ್ಪನ್ನಗಳು ಆಹಾರ ಸುರಕ್ಷತೆಯಲ್ಲಿ 100ರಷ್ಟು ಗುಣಮಟ್ಟವನ್ನು ತಲುಪಿವೆ. ಜಿಲ್ಲಾ ನಿರ್ದೇಶಕ BC ಸಂಜೀವ್ ಮೂರ್ತಿ. ಚಳ್ಳಕೆರೆಯ ಸಾಯಿ ಮಂದಿರದಲ್ಲಿ ಅಯ್ಯಪ್ಪ ಸ್ವಾಮಿ ಪಡಿಪೂಜಾ ಮಹೋತ್ಸವ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ. ಮೇಘನಾ ಜ್ಯುವೆಲರಿ, ಬಳ್ಳಾರಿ ರಸ್ತೆ, ಚಳ್ಳಕೆರೆ. ನಂಬಿಕೆಗೆ ಅರ್ಹವಾದ ಚಿನ್ನ ಬೆಳ್ಳಿ ವ್ಯಾಪಾರಿಗಳು. ನಮ್ಮಲ್ಲಿ ಆಲ್ಮಾರ್ಕುಳ್ಳ IFSC ಕೋಡ್ 24 ಕ್ಯಾರೆಟ್ ಗ್ಯಾರಂಟಿಯುಳ್ಳ ನವೀನ ಮಾದರಿಯ ಫ್ಯಾನ್ಸಿ ಮನಮೋಹಕ ಚಿನ್ನಾಭರಣಗಳಿಗಾಗಿ ತಪ್ಪದೇ ಭೇಟಿ ಕೊಡಿ. ಅತ್ಯುತ್ತಮ ಗುಣಮಟ್ಟದ ಬೆಳ್ಳಿ ಆಭರಣಗಳು ಸಹ ನಮ್ಮಲ್ಲಿ ಲಭ್ಯ. ಮಾಲೀಕರು ಸೂರನಹಳ್ಳಿ ಜಗದೀಶ್, ಮೇಘನಾ ಜ್ಯುವೆಲರ್ಸ್, ಚಳ್ಳಕೆರೆ ಹಾಗೂ CDCC ಬ್ಯಾಂಕ್ ಜಿಲ್ಲಾ ನಿರ್ದೇಶಕರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನಾ ಸಂಸ್ಥೆ ನಾಯಕನಹಟ್ಟಿ ವಲಯದ ವತಿಯಿಂದ ಚಳ್ಳಕೆರೆ ನಗರದ ಪಾವಗಡ ರಸ್ತೆಯಲ್ಲಿರುವ ಶ್ರೀ ಸದ್ಗುರು ಶಿರಡಿ ಸಾಯಿಬಾಬಾ ಮಂದಿರದ ಧ್ಯಾನ ಮಂದಿರದಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಿಳೆಯರ ಸಾಂತ್ವನಕ್ಕಾಗಿ ಈ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನಾ ಸಂಸ್ಥೆಯವರು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜ್ಯೋತಿ ಬೆಳಗುವುದರ ಮೂಲಕ ಸೇವಾ ಸಾರ್ವಭೌಮ ಶಾಸಕ ಟಿ. ರಘುಮೂರ್ತಿಯವರು ನೆರವೇರಿಸಿದರು. ಅವರು ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಸಂಸ್ಥೆಯವರು ಮಧ್ಯವರ್ಧನ ಶಿಬಿರ ಹಾಗೂ ಮಹಿಳಾ ಸಂಘಗಳಿಗೆ ವಿಮಾ ಸೌಲಭ್ಯವನ್ನು ಕಲ್ಪಿಸಿಕೊಳ್ಳುವುದು, ವೃದ್ಧರಿಗೆ ವೃದ್ಧಾಪ್ಯ ವೇತನ ನೀಡುವುದು ಹಾಗೂ ಮಹಿಳೆಯರಿಗೆ ಜಾಗೃತಿ ಮೂಡಿಸುವಂಥ ಕಾನೂನು ತರಬೇತಿ ಕಾರ್ಯಾಗಾರಗಳನ್ನು ನಡೆಸುವುದು ಅಷ್ಟೇ ಅಲ್ಲದೆ ಇನ್ನೂ 10 ಹಲವು ಸಾಮಾಜಿಕ ಉಪಯುಕ್ತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಬಂದಿದೆ. ಊರಿಗೊಂದು ಕೆರೆ ಎನ್ನುವ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸಿದ್ದಾರೆ. ರೈತರ ಹಿತಕ್ಕಾಗಿ ನಡೆಸುತ್ತಿರುವ ಇಂಥ ಸಾವಿರಾರು ಕಾರ್ಯಕ್ರಮಗಳು ನಾನು ಗಮನಿಸಿದ್ದೇನೆ. ನನ್ನ 13 ವರ್ಷದ ಅಧಿಕಾರ ಅವಧಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಸಂಸ್ಥೆಯವರು ಸಾರ್ವಜನಿಕರ ಅನುಕೂಲಕ್ಕಾಗಿ ಮಾಡುತ್ತಿರುವ ಸಮಾಜ ಸೇವಾ ಕಾರ್ಯಕ್ರಮಗಳು ಶ್ಲಾಘನೀಯ ಎಂದು ಶಾಸಕ ಟಿ. ರಘುಮೂರ್ತಿಯವರು ತಿಳಿಸಿದರು. ಮೊದಲನೇದಾಗಿ ಈ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಅದು ನಿಮಗೆಲ್ಲ ಗೊತ್ತಿರುವಂತೆ ವೃದ್ಧರಿಗೆ ಮಾಸಾಶನ ನೀಡುವಂಥದ್ದು, ವೃದ್ಧರಿಗೆ ವಾತ್ಸಲ್ಯ ಮನೆ ಕೊಡುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಕೊಡುವಂಥದ್ದು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಆರೋಗ್ಯ ವಿಮೆ ಕೊಡುವಂಥದ್ದು ಮತ್ತು ಇಡೀ ರಾಜ್ಯಾದ್ಯಂತ ನಮ್ಮೂರು ನಮ್ಮ ಕೆರೆ ಅಂತ ಹೇಳಿ ಸುಮಾರು 925 ಕೆರೆಗಳನ್ನು ಅವರು ನಿರ್ವಹಣೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಳ್ಳಕೆರೆಯ ಬನಶ್ರೀ ವೃದ್ಧಾಶ್ರಮದ ಮುಖ್ಯಸ್ಥರಾದಂಥ ಶ್ರೀಮತಿ ಮಂಜುಳಮ್ಮ ಅವರು ವಹಿಸಿ ನಡೆಸಿಕೊಟ್ಟರು. ಮುಖ್ಯ ಅತಿಥಿಗಳಾಗಿ ಚಿತ್ರದುರ್ಗ ಜಿಲ್ಲಾ ಶಿಮೂಲ್ ಸಂಸ್ಥೆಯ ಜಿಲ್ಲಾ ನಿರ್ದೇಶಕರಾದಂಥ BC ಸಂಜೀವ್ ಮೂರ್ತಿ ಹಾಗೂ ಚಳ್ಳಕೆರೆಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ವೀರಭದ್ರಪ್ಪ, ಪರಶಾಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶಶಿಧರ ಹಾಗೂ ಮಾಜಿ ನಗರಸಭಾ ಸದಸ್ಯರುಗಳಾದಂಥ ರಮೇಶ್ ಗೌಡ, ರಾಘವೇಂದ್ರ ಹಾಗೂ ನಾಮನಿರ್ದೇಶನ ಸದಸ್ಯರಾದಂಥ ನೇತಾಜಿ ಪ್ರಸನ್ನ ಹಾಗೂ ಜಿಲ್ಲಾ ಜನಜಾಗೃತಿ ದಳದ ಮುಖ್ಯಸ್ಥರಾದಂಥ ಶ್ರೀ KM ಜಗದೀಶ್ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಅಷ್ಟೇ ಅಲ್ಲದೆ ಜಿಲ್ಲಾ ನಿರ್ದೇಶಕರಾದಂಥ ಗೀತಾ B ಹಾಗೂ ಚಳ್ಳಕೆರೆ ತಾಲೂಕು ಯೋಜನಾ ಅಧಿಕಾರಿಗಳಾದಂಥ ಶಶಿಕಲಾ ಹಾಗೂ ಸಂಪನ್ಮೂಲ ಅಧಿಕಾರಿ ಶ್ರೀ ಪ್ರಿಯಾ ಹಾಗೂ ಸಂತೋಷ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಚಳ್ಳಕೆರೆಯ ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ಚಳ್ಳಕೆರೆ ನಗರದ ಶ್ರೀ ಸದ್ಗುರು ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಅಯ್ಯಪ್ಪ ಸ್ವಾಮಿ ಪಡಿಪೂಜಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸಲಾಯಿತು. ನಗರದ 100 ಅಯ್ಯಪ್ಪ ಸ್ವಾಮಿ ರಥಧಾರಿಗಳು ಮಂದಿರಕ್ಕೆ ಆಗಮಿಸಿ 18 ಮೆಟ್ಟಿಲನ್ನು ನಿರ್ಮಿಸಿ ಆ ಮೆಟ್ಟಿಲಿನ ಮೇಲೆ ಅಯ್ಯಪ್ಪ ಸ್ವಾಮೀಜಿಯವರನ್ನು ಪ್ರತಿಷ್ಠಾಪಿಸಿ ವಿಶೇಷ ಭಜನೆ ಮತ್ತು ಪೂಜಾ ಕೈಂಕರ್ಯಗಳೊಂದಿಗೆ ಪೂಜಾ ಮಹೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದೇ ಸಂದರ್ಭದಲ್ಲಿ ಚಳ್ಳಕೆರೆ ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ತಾಲೂಕಿನ ಹಾಗೂ ಚಳ್ಳಕೆರೆ ನಗರದ ವಿಶೇಷ ವೈಶಿಷ್ಟ್ಯ ದಿನಗಳ ವಿವರಗಳನ್ನು ಮತ್ತು ಸಂಸ್ಕೃತಿಗಳನ್ನು ಸಾರುವಂತಹ ದಿನಚರಿ ಹಾಗೂ ಕ್ಯಾಲೆಂಡರನ್ನು ಲೋಕಾರ್ಪಣೆಗೊಳಿಸಲಾಯಿತು. ಈ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಚಳ್ಳಕೆರೆ ನಗರದ ನರಹರಿ ಸದ್ಗುರು ಪೀಠದ ಪೀಠಾಧ್ಯಕ್ಷರಾದಂಥ ಶ್ರೀ ವೈ ರಾಜಾರಾಮ್ ಸ್ವಾಮೀಜಿಯವರ ಅಮೃತಾಸ್ತದಿಂದ
ದಿನಚರಿ ಮತ್ತು ಕ್ಯಾಲೆಂಡರನ್ನು ಬಿಡುಗಡೆಗೊಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮೀಜಿಯವರನ್ನು ಕುರಿತು ವೈ ರಾಜಾರಾಮ್ ಸ್ವಾಮೀಜಿಯವರು ಮಾತನಾಡಿದರು. ಅಯ್ಯಪ್ಪ ಸ್ವಾಮಿಯವರು ಶಿವಸ್ವರೂಪಿಗಳು, ಶಿವನನ್ನು ಒಲಿಸಿಕೊಳ್ಳುವ ರಥಧಾರಿಗಳು. ತಾವು 45 ದಿನಗಳ ಕಾಲ ತಮ್ಮ ವಿಶೇಷ ಕಟ್ಟುಪಾಡುಗಳಲ್ಲಿ ಎಲ್ಲವನ್ನೂ ತ್ಯಜಿಸಿ ಅಯ್ಯಪ್ಪ ಸ್ವಾಮಿಯವರ ಪೂಜೆಯಲ್ಲಿ ತಾವು ನಿತ್ಯ ಭಾಗವಹಿಸುತ್ತೀರಾ. ಆದ್ದರಿಂದ ಖಂಡಿತವಾಗಲೂ ನಿಮಗೆ ಶಿವಯೋಗ ಪ್ರಾಪ್ತಿಯಾಗುತ್ತದೆ ಎಂದು ಅವರು ತಿಳಿಸಿದರು. ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂಥ BC ಸಂಜೀವ್ ಮೂರ್ತಿ, ಉಪಾಧ್ಯಕ್ಷರಾದಂಥ KM ಜಗದೀಶ್, ಪ್ರಧಾನ ಕಾರ್ಯದರ್ಶಿಗಳಾದಂಥ MR ರವಿಪ್ರಸಾದ್, ಹಿರಿಯ ಟ್ರಸ್ಟಿಗಳಾದಂಥ US ವಿಷ್ಣುಮೂರ್ತಿರಾವ್ ಹಾಗೂ ಸಹ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಹೂವಿನ ಜಗದೀಶ್, BC ವೆಂಕಟೇಶ್ ಮೂರ್ತಿ, BC ಸತೀಶ್ ಕುಮಾರ್, CR ಶ್ರೀನಾಥ್, K ನಾಗೇಶ್, ಬಾಳೆಮಂಡಿ ವೆಂಕಟೇಶ್, ಇನ್ನೂ ಅನೇಕ ಪ್ರಮುಖ ಟ್ರಸ್ಟಿಗಳು ಹಾಗೂ ಖಜಾಂಚಿಗಳಾದಂಥ K ನಾಗೇಶ್ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ವೆಂಕಟಸಾಯಿ ಸೇವಾ ಟ್ರಸ್ಟ್ನ ಯುವ ಘಟಕದ ಪ್ರಮುಖರಾದ ಕಾರ್ತಿಕ್ ಎಸ್ ಮೂರ್ತಿ, ವಿಕಾಸ್, BV ಚಿದಾನಂದ ಮೂರ್ತಿ, BV ಲಕ್ಷ್ಮಣ್ ಪುಟ್, ರಾಘವೇಂದ್ರ PA ಇನ್ನೂ ಅನೇಕರು ಭಾಗವಹಿಸಿದ್ದರು. ಸಾಯಿ ಪ್ರಾರ್ಥನಾ ಭಜನಾ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀಮತಿ ಅರುಣಾ ಜಗದೀಶ್, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಶ್ಮಿ ಸತೀಶ್ ಕುಮಾರ್, ಶಾರದಾ ವೆಂಕಟೇಶ ಮೂರ್ತಿ ಹಾಗೂ ಪುಷ್ಪಾ ಸಂಜೀವ್ ಮೂರ್ತಿಯವರು, ಶ್ರೀಮತಿ ಗಾಯತ್ರಿ ವೆಂಕಟೇಶ್ ಬಾಳೆಮಂಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಹೂವಿನ ಮಂಜಣ್ಣ ಮತ್ತು ಚಳ್ಳಕೆರೆ ನಗರದ ನೂರಾರು ಅಯ್ಯಪ್ಪ ಸ್ವಾಮಿ ಭಕ್ತರು, ಸಾಯಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎರಡೂ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಆಹಾರ ಸುರಕ್ಷತಾ ಸಮಿತಿ ಬೆಂಗಳೂರು ಹಾಗೂ ಜಿಲ್ಲಾ ಆಹಾರ ಸುರಕ್ಷತಾ ಸಮಿತಿ ಚಳ್ಳಕೆರೆ ಹಾಗೂ ಚಿತ್ರದುರ್ಗ ಇವರ ಸಹಯೋಗದಲ್ಲಿ ಚಳ್ಳಕೆರೆಯ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಆಹಾರ ಸುರಕ್ಷತೆ ಹಾಗೂ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಿತ್ರದುರ್ಗ ಜಿಲ್ಲಾ ಶಿಮೂಲ್ನ ನಿರ್ದೇಶಕರಾದಂಥ ಶ್ರೀ BC ಸಂಜೀವ್ ಮೂರ್ತಿಯವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು. ಈಗಾಗಲೇ ನಂದಿನಿ ಉತ್ಪನ್ನಗಳ ವಿಚಾರದಲ್ಲಿ ಸುರಕ್ಷತೆಯ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದು, ಸುರಕ್ಷತೆ ನಿಟ್ಟಿನಲ್ಲಿ 99% ನಾವು ಈಗಾಗಲೇ ರೀಚ್ ಆಗಿರುತ್ತೇವೆ. ಆದ್ದರಿಂದ ಬೇರೆ ಬೇರೆ ಆಹಾರ ಉತ್ಪನ್ನ ಕಂಪನಿಗಳ ಮೇಲೆ ತಾವು ನಿಗಾ ಇಡುವಂತೆ ಅವರು ಕೋರಿದರು. ಇದೇ ಸಂದರ್ಭದಲ್ಲಿ ಅವರು ಮುಂದುವರೆದು ಮಾತನಾಡುತ್ತಾ ಇಂತಹ ಕಾರ್ಯಕ್ರಮಗಳ ಉಪಯುಕ್ತತೆಯನ್ನು ಅವರು ಶಿಮೂಲ್ ಸಂಸ್ಥೆಯ ಎಲ್ಲ ಒಕ್ಕೂಟಗಳ ಕಾರ್ಯದರ್ಶಿಗಳಿಗೆ ಸಮಗ್ರವಾಗಿ ವಿವರಿಸಿದರು. ಬಹಳ ಸಂತೋಷ. ಆದರೆ ಈ ಒಂದು ತರಬೇತಿಗಳನ್ನ ನೀವು ನಮ್ಮ ರೀತಿಯಾಗಿ ನೀವು ಖಾಸಗಿಯವರು ಸಹ ಕೊಡಬೇಕು. ಯಾಕೆಂದ್ರೆ ನಾವಲ್ಲೇ ಆಲ್ರೆಡಿ ಗುಣಮಟ್ಟದಲ್ಲಿ ನಾವಲ್ಲೇ 99% ಇದೀವಿ. ನಮ್ಗೆ ನೀವು ಮತ್ತೆ ಗುಣಮಟ್ಟ ಕೊಡ್ರಿ ಅನ್ನೋದಕ್ಕಿಂತ ಹೇಳ್ರಿ, ಪರವಾಗಿಲ್ಲ, ಸರ್ಟಿಫಿಕೇಟ್ ಕೊಡ್ರಿ, ನಮ್ಮರಿಗೆ ಇನ್ನೂ ಏನಾದರೂ ಮಾಹಿತಿ ಕೊಡ್ರಿ, ನಮ್ಗೆ ಸಂತೋಷ. ಇದೇ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲಾ ಆಹಾರ ಸುರಕ್ಷತಾ ಸಂಯೋಜಕರಾದಂಥ ರಾಜ್ಯ ಆಹಾರ ಸುರಕ್ಷತಾ ಸಮಿತಿಯ ಮುಖ್ಯಸ್ಥರಾದಂಥ ಶ್ರೀ ರಾಘವೇಂದ್ರ ಶೆಟ್ಟಿ, ಶ್ರೀ ಸಂತೋಷ್ ಹಾಗೂ ಚಳ್ಳಕೆರೆ ತಾಲೂಕು ಆಹಾರ ನಿರೀಕ್ಷಕರಾದಂಥ ಶ್ರೀಮತಿ ಗೀತಾ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಎಲ್ಲ ಹಾಲು ಒಕ್ಕೂಟಗಳ ಕಾರ್ಯದರ್ಶಿಗಳಿಗೂ ತರಬೇತಿ ಪತ್ರವನ್ನು ನೀಡಲಾಯಿತು.